ಹಾರೋಗಿರಿ ಪಟ್ಟಣದ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ಶ್ರೀ ಸಿದ್ದೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾರೋಗಿರಿ ಇವರ ಆಶ್ರಯದಲ್ಲಿ ನಟ ಸಾರ್ವಭೌಮ ರಸಿಕರ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಬೇಡರ ಕಣ್ಣಪ್ಪ ಚಿತ್ರದಿಂದ ಶಬ್ದವೇದಿ ಚಿತ್ರದವರೆಗೆ ನಟಿಸಿ ಕನ್ನಡ ಚಿತ್ರ ರಸಿಕರ ಮನಗೆದ್ದ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಕಣ್ಣಪ್ಪನಿಗೆ ಕಣ್ಣುಗಳನ್ನು ದಾನ ಮಾಡಿದ ಡಾಕ್ಟರ್ ರಾಜ್ ನಿಜ ಜೀವನದಲ್ಲಿಯೂ ತಮ್ಮ ನೇತ್ರಗಳನ್ನು ದಾನ ಮಾಡಿ ಮಾನವೀಯತೆ ಮೆರೆದಿದ್ದ ಅವರು ಇಂದು ಎಂದೆಂದೂ ಅಜರಾಮರವಾಗಿದ್ದಾರೆ ಎಂದು ಪ್ರಾಧ್ಯಾಪಕ ಸಾಹಿತಿ ಟಿಎಸ್ ವಂಟಗೂಡಿ ಅಭಿಮತ ವ್ಯಕ್ತಪಡಿಸಿದರು. ರಾಯಬಾಗ ತಾಲೂಕಿನ ಹಾರೋಗಿರಿ ಪಟ್ಟಣದ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ಶ್ರೀ ಸಿದ್ದೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾರೋಗಿರಿ ಇವರ ಆಶ್ರಯದಲ್ಲಿ ನಟ ಸಾರ್ವಭೌಮ ರಸಿಕರ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ನಿರರ್ಗಳವಾಗಿ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಿ ಕನ್ನಡಿಗರ ಮನಗೆದ್ದ ಕನ್ನಡದ ಕಣ್ಮನಿ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಅದ್ಭುತವಾದ ಅಭಿನಯದೊಂದಿಗೆ ಅಭಿಮಾನಿ ದೇವರುಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಎಂದು ಹೇಳಿದರು. ಚಿತ್ರರಂಗಕ್ಕೆ ದಾದಾಸಾಹೇಬ್ ಫಾಲ್ಕೆ ಅನ್ನುವಂತ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿರತಕ್ಕಂತ ಹಾಗೂ ಕನ್ನಡ ಚಿತ್ರರಂಗದ ಭೀಷ್ಮ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂತ ಬೇಡರ ಕಣ್ಣಪ್ಪ ಚಿತ್ರದಿಂದ ಶಬ್ದವೇದಿ ಚಿತ್ರದವರೆಗೆ ಹಲವಾರು ಕನ್ನಡ ಚಿತ್ರಗಳಲ್ಲಿ ಭಾಗವಹಿಸಿ ಕನ್ನಡ ಕಲಾ ರಸಿಕರ ಕಲಾ ಪ್ರೇಮಿಗಳ ಮನಗೆದ್ದಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಧ್ರುವತಾರೆ ಯಾರು ಅಂದ್ರೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನುವಂಥದ್ದು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಪ್ರಾಧ್ಯಾಪಕ ವೃಂದದವರು ಅವರಿಗೆ ಪುಷ್ಪ ವೃಷ್ಟಿಯನ್ನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಕುಮಾರ ವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ. ಎಷ್ಟು ಚಂದ ಎಲ್ಲೇ ಇರು ಅದನ್ನ ಕುವೆಂಪು ಅವ್ರು ಬರ್ದದ ಆ ಕುವೆಂಪು ಅವ್ರು ಬರ್ದದ ಹಾಡ ಅಲ್ಲೇ ಪುಸ್ತಕದಾಗ ಇತ್ತು. ಬಹಳ ಜನರಿಗೆ ಅದು ರೊಮ್ಯಾಂಟಿಕಾರಿ ಅನಿಸ್ತಾನೆ ಇರಲಿಲ್ಲ. ಇವತ್ತ ಎಲ್ಲಿ ಕನ್ನಡ ನಾಡು ನುಡಿ ಕುರಿತ ಕಾರ್ಯಕ್ರಮಗಳು ನಡೀತಾವಲ್ಲ ಅಲ್ಲಿ ಆ ಹಾಡು ಏನಾಗಿರೋದಕ್ಕೆ ಮಾತ್ರ ಎಲ್ಲ ಕಡೆಗೂ ರಾರಾಜಿಸ್ತಾ ಇದ್ದ. ಆ ಕುವೆಂಪು ಅವರು ಬರೆದ ಹಾಡ ಅದು ಬೆಳಕಿಗೆ ಬರ್ಬೇಕಾದ ಕಾರಣ ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದೆ ಚಲಿಸುವ ಮೋಡಗಳೊಳಗ ಜೇಡಿನ ಮಳೆಯೋ ಹಾಲಿನ ಮಳೆಯೋ ಅನ್ನುವಂತ ಹಾಡನ್ನು ಕೂಡ ಹಾಡ್ಯ. ಸೊ ಒಂದೊಂದು ನುಡಿ ಅದರೊಳಗೆ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ಮಣ್ಣಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಮಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಅಂಬಿಕಾ ಮರಾಠಿ ಭಾಷೆ. ಸಮಾರಂಭದ ಅಧ್ಯಕ್ಷತೆಯನ್ನ ಪ್ರಾಚಾರ್ಯ ಎಸ್ಪಿ ಸೈದಾಪುರ ವಹಿಸಿಕೊಂಡಿದ್ರು. ಎಸ್ಬಿ ಕಡಕಭಾವಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಎಂಬಿ ಹೊಸಪೇಟೆ, ಎಂಡಿ ಹಳಬರ, ವಿಎನ್ ಸರಿಕರ, ಎಡಿ ಕಾಂಬಳೆ, ಮಲ್ಲೇಶ್ ಕಾಂಬಳೆ, ಸಂಜು ಕಾಂಬಳೆ, ವಿದ್ಯಾರ್ಥಿ ವೃಂದ, ಪ್ರಾಧ್ಯಾಪಕ ವೃಂದ ಹಾಜರಿದ್ದರು. ಮಹಾದೇವ ಕಾಂಬಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.